ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಒಂದೊಂದು ಟೀಯನ್ನು ಹಾಕೊಂಡಿದ್ದೇವೆ. ಇಲ್ಲಿ ಇದು ಎಲ್ಲ ನಾವು ಇಂಗು ಗುಂಡಿಯನ್ನು ಮಾಡಿದ್ದೇವೆ. ಇದನ್ನೆಲ್ಲ ಕ್ರಮೇಣ ಕೆಲಸ ಏನು ಇಲ್ಲದೆ ಇದ್ದಾಗ ಫ್ರೀ ಆಗಿದ್ದಾಗ ಈ ಮಣ್ಣೆಲ್ಲ ತೆಗೆದು ನಾವು ಸ್ವಲ್ಪ ಇದನ್ನ ಮೇಲೆ ಹಾಕ್ಬೋದು. ಅಲ್ಲಿ ಗಂಟ ಬೇರೆ ಬೇರೆ ಕೆಲಸಗಳಿದ್ದಾಗ ಏನೂ ಮಾಡೋಕ್ಕಾಗಲ್ಲ. ಈಗ ಇದು ಒಂದು ರಸ್ತೆ ಬರ್ತದೆ. ಈ ರಸ್ತೆಗೆ ಕೆಳಗಡೆ ಪೈಪ್ ಲೈನನ್ನು ಹಾಕ್ಕೊಂಡು ಇಲ್ಲಿಂದ ನಾವು ಟೀ ಹಾಕ್ಕೊಂಡು ಆ ಕಡೆ ಈ ಕಡೆ ಎಡ ಬಲ ನಾವು ಕನೆಕ್ಷನ್ ತಗೊಳ್ಬೋದು. ಬರ್ತಾರೆ ತೆಂಗಿನ ಗಿಡ ಬರೋ ಟೈಮಲ್ಲಿ ನೀವೇನು ಮಾಡ್ಬೇಕಂದ್ರೆ ಎಲ್ಲಿ ಪೈಪ್ ಲೈನ್ ಹಾಕಿದ್ದೀವಿ ಅಂತ ಒಂದು ರಸ್ತೆ ಬರುತ್ತೆ. ಇಲ್ಲಿ ಫುಲ್ ರಸ್ತೆ ಬರುತ್ತೆ. ಇದು ಹೀಗೆ ರಸ್ತೆ ನೇರವಾಗಿ ಇಲ್ಲಿಂದ ನಮ್ಮ ಅಲ್ಲಿ ಫಿಲ್ಟ್ರು ಕೆರೆ ಕೃಷಿ ಹೊಂಡಕ್ಕೆ ಈ ರಸ್ತೆ ಇಲ್ಲಿ ನೇರವಾಗಿ ಅದಕ್ಕೆ ಇಲ್ಲಿ ಪೈಪ್ ಲೈನ್ ಸ್ವಲ್ಪ ಆದರೂ ನೋಡುವಾಗ ಭಾಳ ಚೆನ್ನಾಗಿ ಕಾಣ್ತದೆ. ಎಲ್ಲ ರಸ್ತೆಯ ಪಕ್ಕದಲ್ಲೆಲ್ಲ ತೆಂಗಿನ ಗಿಡ ಬರುತ್ತೆ. ಈ ರಸ್ತೆಯ ಪಕ್ಕದಲ್ಲೂ ತೆಂಗಿನ ಗಿಡ ಬರುತ್ತೆ. ಹೀಗೆ ಒಂದೊಂದು ಕಡೆ ಬಂದಾಗ ಇದ್ರ ಮಧ್ಯದಲ್ಲೆಲ್ಲ ಅಡಿಕೆ ಬೇರೆ ಬೇರೆ. ಮುಂದೆ ಇದು ಪೈಪ್ ಲೈನ್ ಈ ಬೋರಿಂದ ನೇರವಾಗಿ 2 ಬೋರಿಂದನೂ ನೀರು ಕೃಷಿ ಹೊಂಡಕ್ಕೆ ಬಿಡಬೇಕು. ಕೃಷಿ ಹೊಂಡದಿಂದ ಬೇರೆ ಮೋಟ್ರ್ ಇಟ್ಬಿಟ್ಟು ನಾವು ಕೃಷಿಗೆ ಅದನ್ನು ಬಳಸ್ಕೊಳ್ತೀವಿ. ಹೀಗೆ ಈಗ ಉಳುಮೆ ಕೆಲಸ ನಡ್ಕೊಂಡು ಹೋಗ್ತಾಯಿದೆ. ಈ ಪೈಪ್ ಲೈನಿನ ಇದೆಲ್ಲ JCB ತೆಗಿಯೋಕ್ಕಾಗಲಿಲ್ಲ. ಯಾಕೆಂತಂದರೆ ಇಲ್ಲೆಲ್ಲ JCB ತೆಗಿಯೋಕೆ ಹೋದರೆ ಇದ್ರದ್ದು ಏರಿಯಾ ಎಲ್ಲ ಸಿಕ್ಕಾಪಟ್ಟೆ ಹಾಳು ಮಾಡೋಕ್ಬಿಡ್ತಾರೆ. ಅದಕ್ಕೆ ಸಾಧಾರಣ ಇದನ್ನು ಕೈಯಲ್ಲೇ ಇದನ್ನ ತೆಗಿತಾ ಇದ್ವಿ. ಇಲ್ಲಿ ಇದೆಲ್ಲ ಇಲ್ಲಿ ಬೇರೆ ಬೇರೆ ಈ ವೈರ್ನ ಯಾವಾಗಲೂ ಅಷ್ಟೇ ಕೇಬಲ್ನ ನೀವು ಏನೇ ಇದ್ರೂ ಮೇಲೇ ಇಟ್ಕೊಳ್ಬೇಕು. ಒಂದು 4 ಗಂಟೆ ಆದ್ರೂ ನೀವು ಮೇಲೆ ಇಟ್ಕೊಳ್ಬೇಕು. ನೆಲದಲ್ಲಿ ನಾವು ಹೋಗ್ಬಾರ್ದು. ಕಾರಣ ಅಂತಂದ್ರೆ ಅದೆಲ್ಲ ಆ ಕಡೆ ಈ ಕಡೆ ಮರ್ಸ್ಬಿಟ್ಟು ಯಾರು ಗೊತ್ತಿಲ್ಲದೆ ಕಟ್ ಮಾಡ್ಬೋದು. ನೋಡಿ ಈಗ ಇಲ್ಲಿ ಈ ಬೋರಿಂದ ಇಲ್ಲಿ ಬರುತ್ತೆ. ಇಲ್ಲಿ ಬೋರಿಂದ ಇದು ಮುಚ್ಚಿಟ್ಕೊಂಡಿವಿ. ಇದು ನೇರವಾಗಿ ನಮ್ಮ ಅಲ್ಲಿ ಮನೆಗೂ ಇದನ್ನ ಬಳಸ್ಕೊಳ್ಳೋಕೆ ಉಪಯೋಗಿಸ್ಕೊಳ್ತೀವಿ. ಆಮೇಲೆ ಇದರಲ್ಲಿ ಈಗ ಅಂಡರ್ಗ್ರೌಂಡಲ್ಲಿ ಈಗ ಇಲ್ಲಿ ಹೋಗಿ ಇಲ್ಲೊಂದು ನಾವು ಒಂದು ಟೀ ಹಾಕಿ ಒಂದು ಡೋರ್ ಇಟ್ಕೊಳ್ತೀವಿ. ಇದು ಈ ಒಂದು ಬೋರ್ವೆಲ್ ಪಕ್ಕದಲ್ಲಿ ನೀವು ನೀರನ್ನು ತಗೊಂಡು ಕೃಷಿ ಹೊಂಡ ಬಿಟ್ಟಾಗ ಅಲ್ಲೊಂದು ಟೀ ಹಾಕ್ಕೊಂಡು ಅಲ್ಲೇ ಪಕ್ಕದಲ್ಲಿ ಒಂದು ಗೇಟ್ ವಾಲ್ ಹಾಕಿ ಇಟ್ಕೊಂಡ್ರೆ ನಾಳೆಗೆ ನಿಮಗೆ ನೀವು ಪೈಪ್ ಲೈನ್ ಬಿಟ್ಟು ನಾನು ನಾಳೆ ಕೆಟ್ಟ ಹಾರಿಸ್ತೀನಿ ಅಥವಾ ಬೇರೆ ಯಾವುದಕ್ಕೋ ಒಂದು ನೀರು ಬೇಕು ಅಂದರೆ ನಾವು ಅಲ್ಲಿಂದಲೇ ನೀರು ತಗೊಳ್ಳೋದು. ಇಲ್ಲಂದ್ರೆ ನಾವೇನು ಮಾಡ್ತೀವಿ, ಇಲ್ಲೆಲ್ಲ ಕ್ಲೋಸ್ ಮಾಡಿಬಿಟ್ಟು ನೀರು ಅಲ್ಲಿಂದ ತರೋಕ್ಕಾಗಲ್ಲ. ಇಲ್ಲೇನೋ ಒಂದು ಅವಶ್ಯಕತೆ ಬಂತು ನೀರು ಬೇಕು ಅಂದರೆ ಇಲ್ಲೇ ಗೇಟ್ ವಾಲಲ್ಲಿ ನಾವು ನೀರು ತಿರುಗಿಸಿ ಅದನ್ನು ತಗೊಳ್ಬೋದು. ನಿಮಗೆ 1 ಗೇಟ್ ವಾಲು 2 ಗೇಟ್ ವಾಲ್ ವೇಸ್ಟ್ ಆಗ್ತದೆ ಅಂತ ಚಿಂತನೆ ಮಾಡೋಕ್ಕೆ ಹೋಗಬೇಡಿ. ಇವತ್ತು ನಿಮ್ಮ ಬೋರ್ವೆಲ್ ಪಕ್ಕದಲ್ಲಿ ಎಕ್ಸ್ಟ್ರಾ ಒಂದು ಗೇಟ್ ವಾಲ್ ಇಟ್ಕೊಂಡ್ಬಿಟ್ರೆ ಹೋಗಿ ಅದು ಒಂದಿನ ನಿಮ್ಗೊಂದು ಒಳ್ಳೆ ಉಪಯೋಗ ಬರುತ್ತೆ. ಮಾಡಿದ ಕೆಲಸ ಹೌದಪ್ಪ ನಾನು ಮಾಡ್ಕೊಂಡು ಸರಿ ಆಯಿತು ಅಂತ ಖುಷಿನೂ ಆಗ್ತದೆ. ಈ ರೀತಿ ಎಚ್ಚರಿಕೆಯಲ್ಲಿ ಕೃಷಿ ಮಾಡಿಕೊಂಡು ಹೋಗೋದು ತುಂಬ ಒಳ್ಳೆಯದು. ಈಗ ನಾವು ಈ ಬೋರ್ವೆಲ್ಗೆ ಬೇಕಾಗಿದ್ದಕ್ಕೆ ರಸ್ತೆ ನೋಡಿ, ಹಿಂಗೆ ಬಂದು ಇಲ್ಲಿ ರಸ್ತೆಯಲ್ಲಿ ಏನೋ ರಿಪೇರಿ ಮಾಡೋದ್ರೆ ಇಲ್ಲಿ ಬಂದು ಇಟ್ಕೊಂಡು ಮಾಡ್ಬೋದು. ಈ ಜಾಗಗಳನ್ನೆಲ್ಲ ಈಗೆಲ್ಲ ಸ್ವಲ್ಪ ಇನ್ನೂ ಕ್ಲೀನ್ ಮಾಡಿ ಬೇರೆ ಬೇರೆ ಎಲ್ಲ ಬಳಸ್ಕೋಬೇಕು. ಇಲ್ಲೆಲ್ಲ ಸ್ವಲ್ಪ ಮಳೆ ಬಿದ್ದಾಗ ಮಾಡಿ ಈ ಥರ ಪೈಪ್ನ ಮೇಲ್ಗಡೆ ಗುರುತಿಗೆ ಒಂದು ಕಲ್ಲು ಇಟ್ಕೊಂಡ್ಬಿಡ್ಬೇಕು. ನೀವು ಇದ್ರ ಮೇಲ್ಗಡೆ ಒಂದು ಕಲ್ಲು ಇಟ್ಕೊಂಡ್ಬಿಟ್ರೆ ಆವಾಗ ಇಲ್ಲಿ ಏನೋ ಪೈಪ್ ಇದೆ ಅನ್ನೋದು ನಿಮಗೊಂದು ಸೂಚನೆ ಎಚ್ಚರಿಕೆ ಇರ್ತದೆ. ಹಾಗೆ ಈ ರಸ್ತೆಯೂ ಈ ಕಡೆಯೂ ಒಂದು ರಸ್ತೆ ಮಾಡ್ಕೊಂಡಿದೆ. ಇದೆಲ್ಲ ಕೆಳಗಡೆ ಪೈಪ್ ಇದೆ. ಪೈಪ್ ಹಾಕುವಾಗ ಅಲ್ಲಿಗೆಲ್ಲ ಪ್ಲಾಸ್ಟಿಕ್ ಅವೆಲ್ಲ ಹಾಕಿ ನಾವು ಮುಚ್ಚಿಟ್ಟಿದ್ದೀವಿ.
ಹೀಗೆ ಇದು ಕೆಲಸ ಹೀಗೆ ನಡ್ಕೊಂಡು ಹೋಗುತ್ತೆ ಎಲ್ಲ ರೌಂಡು. ಮುಂದೆ ಏನೇನು ಬದಲಾವಣೆ ಆಗ್ತದೆ ಅಂತೇಳಿ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ನಮಸ್ಕಾರ.